ವೆಲ್ಕಮ್ ಬ್ಯಾಕ್ ಎವ್ರಿ ಒನ್. ಓಕೆ, ಒಂದು ವೀಕೆಂಡ್ ಒಂದು ಒಳ್ಳೆ ಟ್ರಿಪ್ ಮಾಡಿದೆ. ನಾನು ಇಲ್ಲಿ ಸಣ್ಣದೊಂದು ಪ್ಲೇಸಿಗೆ ಹೋಗಿದ್ದೆ. ಓಕೆ, ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಓಕೆ, ಸೊ ಇವತ್ತು ವಾಪಸ್ ಬ್ಯಾಕ್ ಟು ಸ್ಕ್ವೇರ್ ಒನ್ ಅನಾಲಿಸಿಸ್ ಶೇರ್ ಮಾಡ್ತೇನೆ ನಾನು ನಿಮಗೆ. ಹೇಗೆ ನಾನು ಟ್ರೇಡ್ ಮಾಡ್ತೇನೆ ಅಂತ. ಓಕೆ, ಸೊ ಫಸ್ಟ್ ಆಫ್ ಆಲ್ ಲೆವೆಲ್ಸ್ ಒಂದು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೇನೆ. ಓಕೆ, ಇದೊಂದು ಲೆವೆಲ್ ನೋಡ್ಬೋದು ನೀವು ಮಲ್ಟಿಪಲ್ ಟೈಮ್. ಇದಕ್ಕಿಂತ ಮುಂಚೆ ಮಾರ್ಕೆಟ್ ಸ್ಟ್ರಕ್ಚರ್ ಅರ್ಥ ಮಾಡ್ಕೊಳ್ಳೋದಾದರೆ, ಒಂದು ಇಲ್ಲಿ ಡೌನ್ ಸೈಡ್ ಬಂದ ನಂತರ ಇಲ್ಲಿ ಒಂದು ಇಲ್ಲಿಂದ ಒಂದು ಅಪ್ಸೈಡ್ ಮೊಮೆಂಟಮ್ ನೋಡ್ಬೋದು ನೀವು. ಇದು ಲೆವೆಲ್ ಕೂಡ ಬ್ರೇಕ್ ಮಾಡಿ ಮೇಲೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಉಂಟು. ಓಕೆ, ಅಂದರೆ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ. ಓಕೆ, ಸೊ ಇಲ್ಲಿ ನೋಡ್ಬೋದು ಪ್ರತಿ ಪ್ರೀವಿಯಸ್ ಲೋ ಬ್ರೇಕ್ ಆಗ್ತಿಲ್ಲ. ಓಕೆ, ಇಲ್ಲಿ ನೋಡ್ಬೋದು. ಓಕೆ, ಸೊ ಪ್ರೀವಿಯಸ್ ಲೋ ಬ್ರೇಕ್ ಆಗ್ತಿಲ್ಲ. ಅದರ ಪ್ರಕಾರ ಅಂದರೆ ಸೊ ಮಾರ್ಕೆಟ್ ನನ್ನ ಪ್ರಕಾರ ಒಂದು ಅಪ್ಸೈಡ್ ಮೊಮೆಂಟಮಿಗೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಉಂಟು. ಓಕೆ, ಸೊ ಆದರೆ ಒಂದು ವಿಷಯ ಅಂತ ಅಂದರೆ ಅಪ್ಸೈಡ್ ಮೊಮೆಂಟಮ್ ಒಂದು ಹೈಯರ್ ಹೈಯಲ್ಲಿ ಈಕ್ವಲ್ ಹೈ ಫಾರ್ಮ್ ಆಗಿದೆ. ಅಂದರೆ ಮಲ್ಟಿಪಲ್ ಟೈಮ್ ಇಲ್ಲಿ ನೋಡ್ಬೋದು ನೀವು, ಮಲ್ಟಿಪಲ್ ಟೈಮ್ ಒಂದು ರಿಜೆಕ್ಷನ್ ತೊಗೊಳ್ತಾ ಉಂಟು. ಓಕೆ, ಸೊ ಪ್ರೀವಿಯಸ್ ಲೆವೆಲ್ ಒಂದು ರೆಫರೆನ್ಸ್ ಇಟ್ಕೊಂಡು ನಾನು ಮಾರ್ಕ್ ಮಾಡಿದ್ದೇನೆ. ಓಕೆ, ಸೊ ಪ್ರೀವಿಯಸ್ ಇದೊಂದು ಈಕ್ವಲ್ ಹೈಸ್ ಒಂದು ಇಲ್ಲಿಂದ ರಿಜೆಕ್ಷನ್ ತೊಗೊಳ್ತಾ ಉಂಟು. ಓಕೆ, ಸೊ ಈಗ ಐಡಿಯಲಿ ಒಂದು ಶಾರ್ಟ್ ತೊಗೊಳ್ಳೋದೊಂದು ರಿಸ್ಕಿ ಅಂತ ನಾನು ಹೇಳೋದಿಲ್ಲ, ಆದರೆ ಒಂದು ಸ್ಟ್ರಾಂಗ್ ಪ್ರೀವಿಯಸ್ ಲೋ ಒಂದು ಬ್ರೇಕ್ ಮಾಡಿದರೆ ಒಂದು ಪ್ಲ್ಯಾನ್ ಮಾಡ್ಬೋದು. ಓಕೆ, ಅಥವಾ ಇಲ್ಲಿ ಒಂದು ಸ್ಟ್ರಾಂಗ್ ಸಿಗ್ನಲ್ ಸಿಗಬೇಕು ನನಗೆ. ಓಕೆ, ಸೊ ಆದರೆ ಒಂದು ವಿಷಯ ಅಂತಂದರೆ ಇಲ್ಲಿ ಒಂದು ವೀಕ್ನೆಸ್ ಕಾಣ್ತಾ ಉಂಟು ಇಲ್ಲಿ. ಓಕೆ, ಸೊ ಅಂದರೆ ರಿಜೆಕ್ಷನ್ ಕೂಡ ತಗೊಳ್ತಾ ಉಂಟು. ಒಂದು ಸೆಲ್ಲರ್ಸ್ ಕೂಡ ಡಾಮಿನೇಟ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ಆದರೆ ಡೈರೆಕ್ಟಾಗಿ ಒಂದು ಸೆಲ್ ತೊಗೊಳ್ಳೋದು ತುಂಬ ರಿಸ್ಕಿ. ಓಕೆ, ಯಾಕಂದರೆ ಪ್ರತಿ ಲೆವೆಲಲ್ಲಿ ಅಪ್ಸೈಡ್ ಮೊಮೆಂಟಮ್ ಇದೊಂದು ಒಂದು ಕ್ವಾಲಿಟಿ ಕಾಣ್ತಾ ಉಂಟು. ಓಕೆ, ಸೊ ಆದರೆ ಅಬ್ಸರ್ವ್ ಮಾಡಬೇಕು. ಅಂದರೆ ಈ ಲೆವೆಲ್ ಹೇಗೆ ರೆಸ್ಪೆಕ್ಟ್ ಮಾಡ್ತದೆ, ಹೇಗೆ ರಿಯಾಕ್ಟ್ ಮಾಡ್ತದೆ ಅಂತ ಅದನ್ನು ಕ್ಲೋಸ್ಲಿ ಒಂದು ಅಬ್ಸರ್ವ್ ಮಾಡಿದರೆ ಒಂದು ಮತ್ತೆ ಡಿಸಿಷನ್ ತೊಗೊಳ್ಬೋದು. ಓಕೆ, ಸೊ ಮೇಜರ್ಲಿ ಒಂದು ನಾನು ಸೆಲ್ ಟ್ರೇಡ್ ತೊಗೊಳ್ಳೋ ಪ್ಲ್ಯಾನ್ ಮಾಡ್ತೇನೆ. ಆದರೆ ಒಂದು ಈಗ ನೋಡ್ಬೋದು ಇಲ್ಲಿ 15 ಮಿನಿಟ್ಸಲ್ಲಿ ಕೂಡ ಒಂದು ಸ್ಟ್ರಾಂಗ್ ಆಗಿ ಸೈಡ್ ವೇಸ್ ಟೈಪಲ್ಲಿ ಕ್ಯಾಂಡಲ್ ಫಾರ್ಮೇಷನ್ ಆಗ್ತಾ ಉಂಟು. ಓಕೆ, ಸೊ ಹಾಗಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ಹೇಗಂತ. ಮತ್ತು ಇನ್ನೊಂದು ಕ್ವಾಲಿಟಿ ಅಂತ ಕಾಣ್ಬೋದು ಅಂದರೆ ಇಲ್ಲಿ ಒಂದು ಸ್ಟ್ರಾಂಗ್ ಆಗಿ ರಿಜೆಕ್ಷನ್ ತೊಗೊಂಡ ನಂತರ ಇಲ್ಲಿ ಒಂದು ಸ್ಟ್ರಾಂಗ್ ಆಗಿ ಒಂದು ವಿಕ್ ಕ್ಯಾಂಡಲ್, ರಿಜೆಕ್ಷನ್ ಕ್ಯಾಂಡಲ್ ಕೂಡ ಫಾರ್ಮ್ ಆಗಿದೆ. ಓಕೆ, ಸೊ ಇನ್ ಕೇಸ್ ಹೀಗೆ ಮೇಲೆ ಹೋಗಿದೆ ಅಲ್ಲ ಆಲ್ರೆಡಿ, ಇಲ್ಲಿಂದ ಬಂದು ಇಲ್ಲಿ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆದರೆ ಒಂದು ಸೆಲ್ ನಾನು ಪ್ಲ್ಯಾನ್ ಮಾಡ್ತೇನೆ. ಓಕೆ, ಸೊ ನೋಡುವ ಹೇಗೆ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ಹೇಗೆ ಔಟ್ಕಮ್ ಕೊಡ್ತಾ ಅಂತ ವೆಯ್ಟ್ ಮಾಡಬೇಕು. ಓಕೆ, ಸೊ ಶೇರ್ ಮಾಡ್ತೇನೆ ನಿಮಗೆ ಅಪ್ಡೇಟ್ಸ್ ಸ್ವಲ್ಪ ಟೈಮ್ ನಂತರ. ಓಕೆ, ಈಗ ಟೈಮ್ ಆಗಿದೆ 1:43 ಬೆಳಿಗ್ಗೆ. ಓಕೆ, ಸೊ ಕೆಲವೆಲ್ಲ ಮಿಸ್ಟೇಕ್ಸ್ ಮಾಡಿದ್ದೇನೆ ನಾನು ಇವತ್ತು. ಅದು ನಿಮಗೆ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಫಸ್ಟಾಗಿ ನಾನು ಇವತ್ತು ಓವರ್ ಟ್ರೇಡ್ ಮಾಡಿದೆ. ಓಕೆ, ನಂದು ಆ್ಯಕ್ಚುಲಿ 2 ಅಕೌಂಟಲ್ಲಿ ಕೂಡ ನಾನು ಟ್ರೇಡ್ ತೊಗೊಂಡೆ. ಅದರಿಂದ ಸ್ವಲ್ಪ ದೊಡ್ಡ ಲಾಸ್ ಆಗಿದೆ. ಓಕೆ, ಅದು ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೇನೆ ನಾನು ಯಾಕೆ ಲಾಸ್ ಆಯಿತು ಮತ್ತು ಅದರ ಹಿಂದೆ ಲಾಜಿಕ್ ಎಂತ ಅಂತ. ಓಕೆ, ಸೊ ಫಸ್ಟ್ ಆಫ್ ಆಲ್ ನೀವಿಲ್ಲಿ ನೋಡಿರ್ಬೋದು, ನಾನು ನಿಮಗೆ ಲೆವೆಲ್ಸನ್ನು ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ. ಸೊ ಲೆವೆಲ್ಸ್ ಕರೆಕ್ಟ್ ಇತ್ತು. ಓಕೆ, ಫಸ್ಟ್ ಟ್ರೇಡಲ್ಲಿ ಲೆವೆಲ್ಸ್ ಕರೆಕ್ಟ್ ಇತ್ತು, ಆದರೆ ಅದರ ಹಿಂದಿದ್ದು ಎಂಟ್ರಿ ಮಿಸ್ಟೇಕ್ಸ್ ಆಯಿತು. ಓಕೆ, ಫಸ್ಟಾಗಿ ಲೆವೆಲ್ಸ್ ಈ ಲೆವೆಲಲ್ಲಿ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ, ಇದು ಲೆವೆಲ್. ಓಕೆ, ಇದು ಲೆವೆಲಲ್ಲಿ ಕರೆಕ್ಟ್ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಆದರೆ ಒಂದು ಎಂತಾಯ್ತಂದರೆ ಲಿಕ್ವಿಡಿಟಿ ಟ್ರ್ಯಾಪ್ ಆದೆ ನಾನು. ಓಕೆ, ಸೊ ಯಾಕೆ ಲಿಕ್ವಿಡಿಟಿ ಟ್ರ್ಯಾಪ್ ಆದೆ? ಸೊ ಒಂದು ಎಂತ ಅಂದರೆ ಇಲ್ಲಿ ಒಂದೆಂತ ಕಲಿತೆ ಅಂದರೆ ಮಲ್ಟಿಪಲ್ ಟೈಮ್ ಪ್ರೈಸ್ ಟಚ್ ಆಗಿದೆ. ಓಕೆ, ಅದು ಲೆವೆಲಿಗೆ. ಸೊ ಯಾವಾಗ ಮಲ್ಟಿಪಲ್ ಟೈಮ್ ಈಕ್ವಲ್ ಹೈಸ್ ಅಲ್ಲಿ ಲೆವೆಲ್ ಟಚ್ ಆಗ್ತದೆ, ಅಲ್ಲಿ ಒಂದು ಆರ್ಡರ್ ಹೆವಿಯಾಗಿ ಸ್ಟಾಪ್ ಲಾಸ್ ಇರ್ತದೆ. ಓಕೆ, ಅದರಿಂದ ದೊಡ್ಡ ದೊಡ್ಡ ಫಂಡ್ ಮ್ಯಾನೇಜ್ಮೆಂಟ್ ಅವರೆಲ್ಲ ಇದ್ರಲ್ಲ, ಆಪ್ರೇಟರ್ಸ್ ಎಲ್ಲ, ಅವರೆಲ್ಲ ಲಿಕ್ವಿಡಿಟಿ ಸ್ವೀಪ್ ಮಾಡಿ ನಿಮ್ಮದು ಸ್ಟಾಪ್ ಲಾಸನ್ನು ಹಂಟ್ ಮಾಡಿ
ಡೌನ್ ಸೈಡ್ ಮೊಮೆಂಟಮಿಗೆ ತೊಗೊಂಡೋಗ್ತಾರೆ. ಓಕೆ. ಸೊ ಸೇಮ್ ಕಾನ್ಸೆಪ್ಟಲ್ಲಿ ಇಲ್ಲಿ ಕೂಡ ಆಗಿದೆ. ಓಕೆ. ಸೊ ಇಲ್ಲಿ ನೋಡ್ಬೋದು ನೀವು ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಕೂಡ ಒಂದು ಮಲ್ಟಿಪಲ್ ಟೈಮಲ್ಲಿ ಟಚ್ ಆಗಿ ಓಕೆ. ಸೊ ಟಚ್ ಆಗಿತ್ತು. ನನ್ನ ಎಂಟ್ರಿ ಎಲ್ಲಿತ್ತಂದರೆ ಇಲ್ಲಿ. ಓಕೆ. ಸೊ ಇಲ್ಲಿ ನಾನು ರೆಡ್ ಕಲರನ್ನು ಮಾರ್ಕ್ ಮಾಡಿದ್ದೇನಲ್ವಾ, ಅದು ಅಲ್ಲಿ ನನ್ನ ಎಂಟ್ರಿ ಇತ್ತು. ಓಕೆ. ಸೊ ಇಲ್ಲಿ ನಾನು ಸ್ವಲ್ಪ ಅರ್ಜೆಂಟಲ್ಲಿ ನಾನು ಟ್ರೇಡ್ ತೊಗೊಂಡೆ. ಓಕೆ. ಫಸ್ಟ್ ಆಫ್ ಆಲ್ ನನ್ನ ಸ್ಟ್ರಾಟಜಿ ಪ್ರಕಾರ ನೇ ಹೋದೆ. ಆದರೆ ಒಂದೆಂತ ಆಯ್ತಂದರೆ ಇಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಮಾಡಿದೆ ಅಂದರೆ ಕ್ಯಾಂಡಲ್ ಕಂಡೀಷನ್. ಓಕೆ. ಸೊ ಇದು ಕ್ಯಾಂಡಲ್ ಕಂಡೀಷನ್ ನೋಡ್ಬೋದು. ಕ್ಲಿಯರಾಗಿ ಸ್ಟ್ರಾಂಗಾಗಿ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಇರಲಿಲ್ಲ. ಓಕೆ. ಸೊ ಇದು ನೋಡ್ಬೋದು ನೀವು, ಇದು ಆ್ಯಕ್ಚುಲಿ ಅಕ್ಸೆಪ್ಟೆಡ್ ಕ್ಯಾಂಡಲ್. ಓಕೆ. ಈ ಟೈಪ್ ಕ್ಯಾಂಡಲ್ ಇದಾಗಿ ಫಾರ್ಮ್ ಆಗಿದ್ರೆ ಒಂದು ಟ್ರೇಡ್ ತೊಗೊಳ್ಬೋದಿತ್ತು. ಸೊ ಆದರೆ ನಾನು ಇಲ್ಲಿ ತೊಗೊಂಡೆ. ಓಕೆ. ಸೊ ಅದರಿಂದಾಗಿ ಇಮಿಡಿಯೇಟಾಗಿ ಲಿಕ್ವಿಡಿಟಿ ಕೂಡ ಅಂಟಾಯಿತು. ದೊಡ್ಡ ಟೈಮ್ ಫ್ರೇಮಲ್ಲಿ ನೋಡ್ಬೋದು ನೀವು. ಓಕೆ. ಒಂದು ಲಿಕ್ವಿಡಿಟಿ ಕೂಡ ಅಂಟಾಗಿದೆ ಇಲ್ಲಿ. ಓಕೆ. ಇಲ್ಲಿ ಇದನ್ನು ನೋಡ್ಬೋದು, ಇದು ಕಂಪ್ಲೀಟ್ ಲಿಕ್ವಿಡಿಟಿ ಕ್ಯಾಂಡಲ್. ಓಕೆ. ಸೊ ಇದರಿಂದಾಗಿ ಒಂದು ಆಲ್ಮೋಸ್ಟ್ $30 ತನಕ ಒಂದು ಸ್ಟಾಪ್ ಲಾಸ್ ಇಟ್ಟಾಯಿತು. ಓಕೆ. ಸೊ ತೊಂದರೆ ಇಲ್ಲ. ಆದರೆ ಕೂಡ ಇದೊಂದು ಒಳ್ಳೆ ಲರ್ನಿಂಗ್ ನನಗೆ. ಮತ್ತು ನಾನು ನನ್ನ ಜರ್ನಲ್ಲಿಗೆ ಹೋಗಿ ಚೆಕ್ ಮಾಡಿದೆ, ಇಂಥದ್ದೇ ಸೇಮ್ ಮಿಸ್ಟೇಕ್ಸ್ ನಾನು ಎಷ್ಟು ಮಾಡಿದ್ದೇನಂತ. ಓಕೆ. ಸೊ ತುಂಬ ಮಿಸ್ಟೇಕ್ಸ್ ಇತ್ತು ಸಿಮಿಲರ್ ಆಗಿ. ಓಕೆ. ಈಕ್ವಲ್ ಹೈಸಲ್ಲಿ ನಾನು ಟ್ರೇಡ್ ತೊಗೊಂಡದ್ದು, ಆದರೆ ಅದು ನಾನು ವಾಪಸ್ ರಿಪೀಟ್ ಮಾಡಿದೆ. ಆದರೆ ನನಗೆ ಇವತ್ತೊಂದು ಒಳ್ಳೆ ಲೆಸನ್ ಕೂಡ ಆಯಿತು ಇದರಿಂದ. ಓಕೆ. ಸೊ ನಾನು ಕ್ವಶನ್ ಮಾಡಿದೆ, ಯಾಕೆ ಇದು ಹೀಗೆ ಆಯಿತು, ಹೇಗೆ ನಾನು ಐಡೆಂಟಿಫೈ ಮಾಡಬೇಕು ಲಿಕ್ವಿಡಿಟಿಯನ್ನು ಅಂತ ಮಾಡಿದಾಗ ನಾನು ಇದು ಕಲಿತೆ. ಓಕೆ. ಈಕ್ವಲ್ ಹೈಸ್. ಓಕೆ. ಸೊ ಇದು ಫಸ್ಟ್ ಟ್ರೇಡ್. ಓಕೆ. ಸೊ ಇದು ಖಾಲಿ ನಾನು ಒಂದೇ ಅಕೌಂಟಲ್ಲಿ ತೊಗೊಂಡಿದ್ದೆ, ಮೇನ್ ಅಕೌಂಟಲ್ಲಿ. ಎಲ್ಲಿ ಅದು $5,200 ಆಗಿತ್ತಲ್ವ, ಅಲ್ಲಿ ತೊಗೊಂಡೆ. ಓಕೆ. ಅದರಿಂದಾಗಿ ಒಂದು ಕಂಪ್ಲೀಟಾಗಿ ಒಂದು ಸ್ಟಾಪ್ ಲಾಸ್ ಇಟ್ಟಾಯಿತು. ಓಕೆ. ಮತ್ತು ಇನ್ನೊಂದು ಆ್ಯಕ್ಚುಲಿ ತುಂಬ ದೊಡ್ಡ ಮಿಸ್ಟೇಕ್ ಟ್ರೇಡ್ ಅದು. ಓಕೆ. ಅದು ಯಾವುದಂದರೆ ಇದು. ಓಕೆ. ಇಲ್ಲಿ ಇದು ಟ್ರೇಡ್. ಓಕೆ. ಸೊ ಫಸ್ಟ್ ಆಫ್ ಆಲ್ ಇದು ಆ್ಯಕ್ಚುಲಿ ನಾನು ಫೋಮೋ ಥರ ಟ್ರೇಡ್ ತೊಗೊಂಡದ್ದು. ಓಕೆ. ಎಂತಾಯ್ತಂದರೆ ನನ್ನ ಮೆಂಟಲಿ ಇದೊಂದು ಸ್ಟಾಪ್ ಲಾಸ್ ಹಿಟ್ಟಾಯ್ತಲ್ವ, ಸ್ಟಾಪ್ ಲಾಸ್ ಹಿಟ್ಟಾಗಿ ಒಂದು ಡೌನ್ ಸೈಡ್ ಬಂದ ನಂತರ, ಸೊ ಆ್ಯಕ್ಚುಲಿ ಹಿಂದೆ ನನ್ನ ಟ್ರೇಡ್ ಉಂಟಲ್ವ, ಇದು ಟ್ರೇಡ್ ಆ್ಯಕ್ಚುಲಿ ನೋಡೋದಾದರೆ ಒಳ್ಳೆ ಎಂಟ್ರಿ, A+ ಎಂಟ್ರಿ ಅಂದರೆ ಇತ್ತು. ಓಕೆ. ಇದು A+ ಎಂಟ್ರಿ. ಯಾಕಂದರೆ ಸಿಂಪಲ್, ಲಿಕ್ವಿಡಿಟಿ ಸ್ವೀಪ್, ಫಸ್ಟ್ ಟಚ್, ಲಿಕ್ವಿಡಿಟಿ ಸ್ವೀಪ್, ಎಂಟ್ರಿ. ಓಕೆ. ಇದು ಆ್ಯಕ್ಚುಲ್ ಟ್ರೇಡ್ ಆಗಿರಬೇಕಿತ್ತು. ಓಕೆ. ಸೊ ಅದೊಂದು ಮಿಸ್ಟೇಕ್. ಈಗ ಸೆಕೆಂಡ್ ಟ್ರೇಡಲ್ಲಿ ಇದು. ಓಕೆ. ಇದು ಸೆಕೆಂಡ್ ಟ್ರೇಡಲ್ಲಿ ಮಿಸ್ಟೇಕಲ್ಲಿ ಅಂತಂದರೆ ಇದು. ಓಕೆ. ನಾನು ಸ್ವಲ್ಪ ಅರ್ಜೆಂಟಲ್ಲಿ ಟ್ರೇಡ್ ತೊಗೊಂಡೆ ಈ ಲೆವೆಲಲ್ಲಿ. ಓಕೆ. ಇಲ್ಲಿ ಪ್ರಾಬ್ಲಮ್ ಎಂತ ಆಯ್ತಂದರೆ, ನಾನು ಆ್ಯಕ್ಚುಲಾಗಿ ಟ್ರೇಡ್ ತೊಗೊಳ್ಳೋ ಟೈಮಲ್ಲಿ ನನ್ನ ಲೆವೆಲ್ ಇದಿತ್ತು. ಓಕೆ. ಮಲ್ಟಿಪಲ್ ಟಚ್ ಪಾಯಿಂಟ್ ಇತ್ತು ಇಲ್ಲಿ. ಓಕೆ. ಅದರಿಂದಾಗಿ ನಾನು ಒಂದು ಟ್ರೇಡ್ ತೊಗೊಂಡೆ. ಓಕೆ. ಇಲ್ಲಿ ನೋಡ್ಬೋದು, ಕ್ಯಾಂಡಲ್ ಕೂಡ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಫಾರ್ಮ್ ಆಗಿತ್ತು. ಆದರೆ ಮಿಸ್ಟೇಕ್ ಎಂತ ಆಯ್ತಂದರೆ ಇಲ್ಲಿ ಸೆಟಪ್ ಫಾರ್ಮ್ ಆಗಿತ್ತು. ಓಕೆ. ಆದರೆ ಒಂದು ಸಣ್ಣ ಮಿಸ್ಟೇಕ್ ಎಂತಂದರೆ ಕ್ಯಾಂಡಲ್ ಅಲ್ಲ, ಇಲ್ಲಿ ಲೆವೆಲ್. ಓಕೆ. ಸೊ ಲೆವೆಲ್ ಆ್ಯಕ್ಚುಲಿ ನಾನು ಕರೆಕ್ಟಾಗಿ ಸಣ್ಣದೊಂದು ಮಿಸ್ ಎಂತ ಆಯ್ತಂದರೆ, ನಾನು ಇದು ಲೆವೆಲ್ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಆದರೆ ಆ್ಯಕ್ಚುಲಾಗಿ ನೋಡೋದಾದರೆ ಇದು ಲೆವೆಲ್ ಇತ್ತು. ಓಕೆ. ಇಲ್ಲಿ ನೋಡ್ಬೋದು ನೀವು, ಇದು ಲೆವೆಲ್ ಆಗಿರಬೇಕಿತ್ತು. ಯಾಕೆ ಅಂದರೆ ಇಲ್ಲಿ ಒಂದು ಟಚ್ ಪಾಯಿಂಟ್, ಮತ್ತು ಇಲ್ಲಿ ಒಂದು ಟಚ್ ಪಾಯಿಂಟ್, ಮತ್ತು ಇಲ್ಲಿ ಇದು ಎಂಟ್ರಿ ಅಲ್ಲ, ಇದು ಎಂಟ್ರಿ ಅಲ್ಲ. ಓಕೆ. ಸೊ ಎಂಟ್ರಿ ಎಲ್ಲಿರಬೇಕಿತ್ತಂದರೆ ಆ್ಯಕ್ಚುಲಾಗಿ ಈ ಸ್ಪಾಟಲ್ಲಿ ಇರಬೇಕಿತ್ತು. ಯಾಕೆ ಅಂದರೆ ಇಲ್ಲೊಂದು ಡೌನ್ ಸೈಡ್ ಬಂದ ನಂತರ, ಓಕೆ, ಇಲ್ಲಿ ನಾನು ಆ್ಯಕ್ಚುಲಿ ಸ್ವಲ್ಪ ವೆಯ್ಟ್ ಮಾಡಿ ಲೆವೆಲ್ ಬರೋ ತನಕ ವೆಯ್ಟ್ ಮಾಡಬೇಕಿತ್ತು.
ಓಕೆ, ಇಲ್ಲಿ ಯಾವುದೇ ನಂದು ಟ್ರೇಡ್ ಇರಲಿಲ್ಲ. ಆ್ಯಕ್ಚುಲಾಗಿ ಟ್ರೇಡ್ ತಗೊಳ್ಳೋದಂತಾದರೂ ಕೂಡ ಈ ಲೆವೆಲಲ್ಲಿ, ಇಲ್ಲಿ ಈ ಝೋನಲ್ಲಿತ್ತು. ಓಕೆ, ಈ ಝೋನಲ್ಲಿತ್ತು. ಓಕೆ, ಅಲ್ಲಿ ನನ್ನ ಟ್ರೇಡ್ ಪಂಚ್ ಆಗಬೇಕಿತ್ತು. ಓಕೆ, ಇಲ್ಲಿ ಓಕೆ. ಸೊ ಇಲ್ಲಿ ನೋಡ್ಬೋದು ನೀವು ಸ್ಟ್ರಾಂಗ್ ಆಗಿ ಕ್ಯಾಂಡಲ್ ಕೂಡ ಫಾರ್ಮ್ ಆಗಿದೆ. ಮತ್ತೆ ಒಂದು ಲೆವೆಲ್ ನಾನು ಮಾರ್ಕ್ ಮಾಡೋದಂತಾದರೆ ಇಲ್ಲಿ ಇದು ನೋಡ್ಬೋದು ನೀವು, ವೀಕ್ನೆಸ್ ಕ್ಯಾಂಡಲ್ ಮತ್ತು ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಮತ್ತು ಒಂದು 15 ಮಿನಿಟ್ಸಲ್ಲಿ ನೋಡೋದಾದರೆ ಒಂದು ಇದು ಲೆವೆಲ್ ಇತ್ತು. ಓಕೆ, ಸೊ ಇದು ಆ್ಯಕ್ಚುಲಿ ನನ್ನ ಸೆಕೆಂಡ್ ಟ್ರೇಡ್. ಓಕೆ, ಇಲ್ಲಿ ಪ್ರಾಬ್ಲಮ್ ಎಂತ ಆಯ್ತಂದರೆ, ಎರಡು ಅಕೌಂಟ್ ಇತ್ತಲ್ಲ ನಂದು, ಫಸ್ಟ್ ಅಕೌಂಟ್, ಸೆಕೆಂಡ್ ಅಕೌಂಟ್. ಓಕೆ, ಫಸ್ಟ್ ಅಕೌಂಟಲ್ಲಿ ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ $30 ಇನ್ನೊಂದು ಟ್ರೇಡ್ ತೊಗೊಂಡೆ. ಓಕೆ, ಅದು ಸ್ಟಾಪ್ ಲಾಸ್ ಆಯಿತು, ಇದು ಹಿಟ್ಟಾಯಿತು. ಓಕೆ, ಇನ್ನೊಂದು ಅಕೌಂಟಲ್ಲಿ ಒಂದು ಬ್ಯಾಕಪ್ ಸೆಕೆಂಡರಿ ಅಕೌಂಟ್ ಉಂಟಲ್ವ, ಇನ್ನೊಂದು ಟ್ರೇಡ್ ತೊಗೊಂಡಿದ್ದು ನಾನು. ಅದರಲ್ಲಿ ನಾನು ಸ್ವಲ್ಪ ಹೆವಿ ಕ್ವಾಂಟಿಟಿ ಟ್ರೇಡ್ ತೊಗೊಂಡೆ. ಆಲ್ಮೋಸ್ಟ್ ಒಂದು $60 to $70 ಅಷ್ಟು ಸ್ಟಾಪ್ ಲಾಸ್ ಹಿಟ್ಟಾಯಿತು ನಂದು. ಓಕೆ, ಸ್ವಲ್ಪ ಅರ್ಜೆಂಟ್ ಮಾಡಿದೆ ನಾನು. ಆ್ಯಕ್ಚುಲಿ ಕ್ವಾಂಟಿಟಿ ಆ್ಯಡ್ ಮಾಡಬಾರ್ದಿತ್ತು. ಇಲ್ಲೆಂತ ಆಯ್ತು ಅಂದರೆ, ಮೇನ್ ಅಕೌಂಟಲ್ಲಿ ನಾನು ಕ್ವಾಂಟಿಟಿ ಆ್ಯಡ್ ಮಾಡ್ತಾ ಹೋದೆ. ಓಕೆ, ಸ್ವಲ್ಪ ಓದ್ಕೊಂಡು ಕಾನ್ಫಿಡೆನ್ಸ್ ಬಂತು, ಅದರಿಂದಾಗಿ ಮಲ್ಟಿಪಲ್ ಕ್ವಾಂಟಿಟೀಸ್ ಆ್ಯಡ್ ಮಾಡಲಿಕ್ಕೆ ಹೋದೆ. ಅದರಿಂದಾಗಿ ನಂದು ಸ್ಟಾಪ್ ಲಾಸ್ ಕಂಪ್ಲೀಟಾಗಿ ಹಿಟ್ಟಾಯಿತು. ಓಕೆ, ಅದರಿಂದಾಗಿ ನಂದು ಇವತ್ತು ಆ್ಯಕ್ಚುಲಿ ನಾನು ಓವರ್ ಟ್ರೇಡ್ ಮಾಡಿದೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಸ್ವಲ್ಪ ಸ್ಕ್ರೂ ಅಪ್ ಮಾಡಿದೆ. ಓಕೆ, ಆ್ಯಕ್ಚುಲಿ ಸ್ವಲ್ಪ ಇದು ಟ್ರೇಡ್ಸ್ ಎಸಲ್ಲಿ ಇಟ್ಟಾದ ನಂತರ ಕಂಪ್ಲೀಟಾಗಿ ನಾನು ಸ್ಟಾಪ್ ಮಾಡಬೇಕಿತ್ತು. ಓಕೆ, ಸೊ ಆದರೆ ನಾನು ವಾಪಸ್ ಟ್ರೇಡ್ ತೊಗೊಂಡೆ, ಕ್ವಾಂಟಿಟಿ ಆ್ಯಡ್ ಮಾಡಿದೆ, ಸುಮ್ಮನೆ ಮಲ್ಟಿಪಲ್ ಟ್ರೇಡ್ ತೊಗೊಂಡೆ. ಓಕೆ, ಸೊ ಆದರೆ ಕೂಡ ತೊಂದರೆ ಇಲ್ಲ, ಒಳ್ಳೆ ಲರ್ನಿಂಗ್ ಕೂಡ ಅಂತ ನಾನು ಹೇಳ್ಬೋದು. ಯಾಕಂದರೆ ಇನಿಷಿಯಲ್ ಫೇಸಲ್ಲಿ ನೀವು ಎಷ್ಟು ಮಿಸ್ಟೇಕ್ಸ್ ಮಾಡ್ತೇನೆ ಅಷ್ಟು ಒಳ್ಳೆಯದು. ಓಕೆ, ಅದರಿಂದ ನನಗೆ ಜನರಲ್ ಮಾಡಿ ಇಟ್ಕೊಳ್ತೇನೆ ನಾನು. ಪ್ರತಿಯೊಂದು ನಂದು ಲಾಸ್ ಮಾಡಿದ್ದನ್ನೆಲ್ಲ ಡಾಕ್ಯುಮೆಂಟೇಷನ್ ಮಾಡಿ ಇಟ್ಕೊಳ್ತೇನೆ, ಮತ್ತು ನಾನು ಅದನ್ನು ಸ್ಟಡಿ ಕೂಡ ಮಾಡ್ತೇನೆ. ಓಕೆ, ಸೊ ಅದರಿಂದಾಗಿ ಸ್ವಲ್ಪ ಪಾಸ್ಟ್ ಟ್ರೇಡನ್ನು ಕೂಡ ಅನಾಲಿಸಿಸ್ ಮಾಡಿ ಕಲಿಬೋದು. ಓಕೆ, ಸೊ ಇದಾಗಿತ್ತು ಇವತ್ತಿನ ಡಿಟೇಲ್ ಅನಾಲಿಸಿಸ್, ಮತ್ತು ಅದೆಲ್ಲ ಮಿಸ್ಟೇಕ್ಸ್ ಮಾಡಿದೆ ಅಂತ. ಓಕೆ, ಸೊ ಇದರಿಂದಾಗಿ ನಿಮಗೆ ಕೂಡ ನನ್ನ ಮಿಸ್ಟೇಕ್ಸ್ ಅದೆಲ್ಲ ಮಾಡ್ತೇನೆ, ನಾನು ಹೇಗೆ ಅನಾಲಿಸಿಸ್ ಮಾಡ್ತೇನೆ, ಅದರಿಂದ ನಿಮಗೆ ಹೆಲ್ಪ್ ಆಯಿತು ಅಂತ ನಾನು ತಿಳ್ಕೊಳ್ತೇನೆ. ಸೊ ಟಿಲ್ ದೆನ್, ಟೇಕ್ ಕೇರ್ ಆ್ಯಂಡ್ ಬೈ. ಸಿ ಯು ಟುಮಾರೋ ಇನ್ ಅ ನ್ಯೂ ಫ್ರೆಶ್ ಸೆಷನ್. ಬಾಯ್.